ನಮಸ್ತೆ. ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ವೆಲ್ಕಮ್ ಟು ಜಿಎಸ್ ಕಾಂಪಿಟೇಟಿವ್ ಕಂಟೆಂಟ್. ಸೊ ಇವತ್ತು ನಾವು 27 ಮತ್ತೆ 28 ಎರಡು ದಿನದ ಕರೆಂಟ್ ಅಫೇರ್ಸ್ ನೋಡ್ತಾ ಹೋಗೋಣ. ಸೊ ಏನಿದೆ ಹಾಗಾದ್ರೆ ಇವತ್ತಿನ ಒಂದು ಸ್ಪೆಷಲ್ ಏನಿದೆ ಇತಿಹಾಸದಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ 28ನೇ ತಾರೀಕಿನ ಒಂದು ಸ್ಪೆಷಲ್ ಬ್ರಿಟಿಷರು 1846ರಲ್ಲಿ ಜನವರಿ 28ರಂದು ಕಾಶ್ಮೀರವನ್ನ ಸಿಖ್ಖರಿಂದ ಬಲವಂತವಾಗಿ ಬೇರ್ಪಡಿಸ್ತಾರೆ ಮತ್ತು ಹಲ್ವಾಲ್ ಕದನ ಕೂಡ ನಂತರ ಅದನ್ನು ನೋಡಿ 10 ಲಕ್ಷ ಪೌಂಡ್ಗಳಿಗೆ ಸುಮಾರು 10 ಲಕ್ಷ ಪೌಂಡ್ಗಳಿಗೆ ಜಮ್ಮುವಿನ ಮಹಾರಾಜರಿಗೆ ಮಾರಾಟ ಕೂಡ ಮಾಡ್ತಾರೆ. ಸಿಖ್ಖರಿಂದ ಕಾಶ್ಮೀರವನ್ನ ಪಡೆದುಕೊಂಡು ಇಲ್ಲಿ ಜಮ್ಮುವಿನ ಮಹಾರಾಜರಿಗೆ ಮಾರ್ತಾರೆ. 28 ಜನವರಿ 1865ರಂದು ಲಾಲಾ ಲಜಪತ್ ರಾಯ್ ಪಂಜಾಬ್ನ ಕೇಸರಿ ಮಹಾನ್ ಧೀರ ಸ್ವಾತಂತ್ರ್ಯ ಹೋರಾಟಗಾರ, ಸಮಾಜ ಸುಧಾರಕ, ಮಾನವತಾವಾದಿ, ವಕೀಲರು ಮತ್ತು ಪಂಜಾಬ್ನ ಫಿರೋಜ್ಪುರ ಜಿಲ್ಲೆಯ ದುಡಿಕೆ ಗ್ರಾಮದಲ್ಲಿ ಜನಿಸ್ತಾರೆ. ಇವತ್ತಿನ ದಿನ ಲಾಲಾ ಲಜಪತ್ ರಾಯ್ ಅವರ ಒಂದು ಜನ್ಮದಿನ ಜಯಂತಿ. ಒಂದು ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ರಾಜ್ಯ ಮಟ್ಟದ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಇವತ್ತಿನ ಒಂದು ರಾಜ್ಯ ಮಟ್ಟದ ಸುದ್ದಿ ಅಂತಂದ್ರೆ ಪದ್ಮ ಅವಾರ್ಡ್ಸ್ಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಎಷ್ಟು ಜನರಿಗೆ ಸಿಕ್ಕಿದಾವೆ? ಆಲ್ಮೋಸ್ಟ್ 9 ಜನರಿಗೆ ಇಲ್ಲಿ ಪದ್ಮ ಪ್ರಶಸ್ತಿಗಳು ಸಿಕ್ಕಿದಾವೆ. ನೋಡಿ, ಪದ್ಮ ಭೂಷಣ ಒಟ್ಟಾರೆಗೆ ದೇಶದಂತ 7 ಜನರಿಗೆ ಸಿಕ್ಕಿದಾವೆ. ಅದರಲ್ಲಿ ಕರ್ನಾಟಕದವರು ಒಬ್ರು, ಲಕ್ಷ್ಮೀ ನಾರಾಯಣ ಸುಬ್ರಹ್ಮಣ್ಯ. ಆ ಒಂದು ಕಲೆಗೆ ಸಂಬಂಧಪಟ್ಟಂತ ಒಂದು ಏನು ಕ್ಷೇತ್ರ. ಅದರ ಜೊತೆಗೆ ಪದ್ಮವಿಭೂಷಣ ಅಂದ್ರೆ ಪದ್ಮಭೂಷಣ, ಇದು ಪದ್ಮವಿಭೂಷಣ. ನೋಡಿ, ಇದು ಪದ್ಮವಿಭೂಷಣ, ಇದು ಪದ್ಮಭೂಷಣ. 19 ಜನರಿಗೆ ಸಿಕ್ಕಿದ ಟೋಟಲ್ ಆಗಿ ಇಡೀ ಭಾರತದಾದ್ಯಂತ. ಅದರಲ್ಲಿ ನಮ್ಮ ಕರ್ನಾಟಕದ ಜನ ಕೂಡ ಇದ್ದಾರೆ. ದಟ್ ಇಸ್ ನೋಡಿ, ಶ್ರೀ ಎ ಸೂರ್ಯಪ್ರಕಾಶ, ಇವರು ಲಿಟರೇಚರ್ ಅಂಡ್ ಆಲ್ಸೋ ಎಜುಕೇಶನ್ ಜರ್ನಲಿಸ್ಟ್ ಕೂಡ ಆಗಿದ್ರು. ನೋಡಿ, ಶ್ರೀ ಅನಂತನಾಗ್ ಆಟ್ಗೆ, ಇವರು ಕಲೆಗೆ ಸಂಬಂಧಪಟ್ಟಂಗೆ ನಿಮ್ಗೆ ಗೊತ್ತಿದೆ, ಇವರು ಫಿಲಂ ಇಂಡಸ್ಟ್ರಿಯಲ್ಲಿ ಬಹಳ ದೊಡ್ಡದಾದಂತಹ ಒಂದು ಹೆಸರನ್ನ ಮಾಡಿದಂತವ್ರು. ಏನೇ ಹೌ ನೆಕ್ಸ್ಟ್ ನೋಡಿ, ಪದ್ಮಶ್ರೀ ಟೋಟಲ್ ಆಗಿ 113 ಜನರಿಗೆ ಸಿಕ್ಕಿದೆ. ಅದರಲ್ಲಿ ಕರ್ನಾಟಕದವರಿಗೆ ಯಾರಿಗೆ ಅಂತಾರೆ, ಭೀಮವ್ವ ದೊಡ್ಡ ಬಾಲಪ್ಪ, ಮತ್ತೆ ನೋಡಿ ಶಿಲ್ಲೆ ಖ್ಯಾತರ, ಹಾರ್ಟ್ಗೆ ಸಂಬಂಧಪಟ್ಟಂಗೆ ಕಲೆ. ಅಸ್ಸಾನ್ ರಘು, ಇವರು ಕೂಡ ಕಲೆ. ಮತ್ತೆ ನೋಡಿ ಪ್ರಶಾಂತ ಪ್ರಕಾಶ್, ಟ್ರೇಡ್ ಅಂಡ್ ಇಂಡಸ್ಟ್ರಿ. ಓಕೆನಾ. ನಮ್ಮ ಸರ್ಕಿ ಗೇಜ್, ಇವ್ರು ಗೊತ್ತಿರ್ಬೋದು, ರೀಸೆಂಟ್ ಆಗಿ ತಿಳ್ಕೊಂಡ್ರು, ಹಾರ್ಟ್ಗೆ ಸಂಬಂಧಪಟ್ಟಂಗೆ. ಜೊತೆಗೆ ಶ್ರೀ ವೆಂಕಪ್ಪ ಅಂಬಾಜಿ, ನೋಡಿ ಸುಗೇಟೇಕರ್, ಇವರು ಕೂಡ ಹಾರ್ಟ್ಗೆ ಸಂಬಂಧಪಟ್ಟಂಗೆ ಕಲೆಗೆ ಸಂಬಂಧಪಟ್ಟಂತ ಬಹಳಷ್ಟು ಒಂದು ಅವಾರ್ಡ್ಸ್ ಗಳು ಇಲ್ಲಿ ಸಿಕ್ಕಿದಾವೆ. ವಿಜಯಲಕ್ಷ್ಮಿ ದೇಶಮಾನೆ, ಮೆಡಿಸಿನ್ಗೆ, ವೈದ್ಯಕೀಯ ಒಂದು ಕ್ಷೇತ್ರ ಅಂತ ಹೇಳ್ಬೋದ್ರಿ. ವಿಜಯಲಕ್ಷ್ಮಿ ದೇಶಮಾನೆ ನೆನಪಲ್ಲಿ ತುಂಬಾ ಪ್ರಮುಖವಾದಂಥದ್ದು. ರಾಷ್ಟ್ರೀಯ ಮಟ್ಟದ ಸುದ್ದಿಗೆ ಬರೋದಾದ್ರೆ ವೆಟ್ಲ್ಯಾಂಡ್ ಸಿಟಿ ಅಕ್ರೆಡಿಟೇಷನ್. ನೋಡಿ ಏನಿದೆ, ಏನ್ ಸುದ್ದಿಯಲ್ಲಿ ಹಾಕಿದೆ ನೋಡ್ತಾ ಹೋಗೋದಾದ್ರೆ, ಇಂದೋರ್ ಮತ್ತು ಉದಯಪುರ ಒಂದು 2 ಪ್ಲೇಸ್ಗಳು ವಿಶ್ವದ 31 ವೆಟ್ಲ್ಯಾಂಡ್ ಮಾನ್ಯತೆ ಪಡೆದ ನಗರಗಳ ಪಟ್ಟಿಗೆ ಸೇರಿವೆ. ವಿಶ್ವದಲ್ಲಿ 31 ವೆಟ್ಲ್ಯಾಂಡ್ ನಗರಗಳು ಈಗ ಈ ಒಂದು ಸಾಲಿನಲ್ಲಿ ಪ್ರಶಸ್ತಿಯನ್ನು, ಇಟ್ ಮೀನ್ಸ್ ಈ ಪಟ್ಟಿಗೆ ಸೇರಿದ ವೆಟ್ಲ್ಯಾಂಡ್ ಪಟ್ಟಿಗೆ, ಅದರಲ್ಲಿ ಇಂದೋರ್ ಮತ್ತು ಉದಯಪುರ ಕೂಡ 2 ಸೇರಿದವೆ ಅಂತ ಹೇಳ್ಬೋದು. ಇಂದೋರ್ ಮತ್ತು ಉದಯಪುರ ವೆಟ್ಲ್ಯಾಂಡ್ಗಳ ಮೇಲಿನ ರಾಮ್ಸಾರ್ ಕನ್ವೆನ್ಷನ್ ಅಡಿಯಲ್ಲಿ ಮಾನ್ಯತೆ ಪಡೆದ ಆರ್ದ್ರಭೂಮಿ ನಗರಗಳ ಜಾಗತಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಮೊದಲ 2 ಭಾರತೀಯ ನಗರಗಳಾಗಿವೆ. ಓಕೆನಾ. ಸೊ ಅದರಲ್ಲಿ 31 ಪಟ್ಟಿಗಳನ್ನ ಮಾಡಿದರೆ ವಿಶ್ವದಂತ, ಅದರಲ್ಲಿ ನಮ್ಮ 2 ಭಾರತದ ಪ್ಲೇಸ್ಗಳು ಕೂಡ ಸೇರಿದವೆ. ಎಕ್ಸಾಮ್ ಅಲ್ಲಿ ನಾಳೆ ಇಂದೋರ್ ಮತ್ತೆ ಉದಯಪುರ ಯಾವ ಸೇರಿದಾವೆ ಅಂತ ಕೇಳ್ಬೋದು ಅಷ್ಟೇ. ಓಕೆನಾ. ಜಾಸ್ತಿ ಅಲ್ಲಿ ನಾವು ಕರೆಂಟ್ ಅಫೇರ್ಸ್ ಅಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ವಿಷಯಗಳನ್ನ ಕೇಳ್ಬೇಕಲ್ರಿ. ಇತಿಹಾಸವನ್ನ ಯಾಕೆ ಕೇಳ್ತಾರ, ಇತಿಹಾಸವನ್ನ ಬೇರೆ ತರ ಕೇಳ್ಬೋದು ಅಷ್ಟೇ. ಇಂದೋರ್ ಸಿರ್ಪುರ್ ಸರೋವರ ಜಲಪಕ್ಷಿಗಳ ಸಭೆಗಾಗಿ ಗುರುತಿಸಲ್ಪಟ್ಟಿದೆ ಮತ್ತು ಪಕ್ಷಿಧಾಮ ಅಭಿವೃದ್ಧಿಪಡಿಸಲಾಗಿದೆ. ಇಂದೋರ್ ಏನಕ್ಕೆ ಫೇಮಸ್? ಸಿರ್ಪುರ್ ಸರೋವರ ಅಲ್ಲೇ ಇರ್ತಕ್ಕಂಥದ್ದು ರಾಮ್ಸರ್ ಸೈಟ್ ಇದೆ. ಎಲ್ಲಿದೆ ಸಿರ್ಪುರ್ ಸರೋವರ ಅಂತ ಕೇಳ್ಬೋದು ನಾಳೆ, ಯಾಕಂದ್ರೆ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಕೇಳ್ಬೋದು. ಉದಯಪುರ್ ಪಿಚೋಲಾ, ಫತೇಸಾಗರ್ ಮತ್ತು ರಂಗ್ ಸಾಗರ್, ಸ್ವರೂಪ್ ಸಾಗರ್, ದೂದ್ ತಲೈ ಎಂಬ 5 ಪ್ರಮುಖ ಜೌಗು ತಾಣಗಳು ಕೂಡ ಇಲ್ಲಿ ಇರ್ತಕ್ಕಂಥವು. ಇಲ್ಲಿ ಉದಯಪುರ. ನೋಡಿ, ಇಷ್ಟೆಲ್ಲ ಜೌಗು ತಾಣಗಳು ಇದಾವೆ. ಭಾರತದಲ್ಲಿ ಪ್ರಸ್ತುತ ಅದು 85 ರಾಮ್ಸಾರ್ ತಾಣಗಳು. ವೆಟ್ಲ್ಯಾಂಡ್ಸ್ ಎಷ್ಟಿದಾವೆ? ರಾಮ್ಸಾರ್ ತಾಣಗಳು 85 ರಾಮ್ಸಾರ್ ತಾಣಗಳು ಇರ್ತಕ್ಕಂಥವು. ಇನ್ನು ಧ್ವನಿವರ್ಧಕ ಬಳಕೆ ಅಗತ್ಯ ಧಾರ್ಮಿಕ ಆಚರಣೆ ಅಲ್ಲ. ಧ್ವನಿವರ್ಧಕ ಬಳಕೆ ಮಾಡೋದು ಇದು ಅಗತ್ಯ ಏನು ಅಲ್ಲ ಅನ್ನೋ ಒಂದು ಮಾಹಿತಿಯನ್ನ ಅಥವಾ ಒಂದು ತೀರ್ಪನ್ನ ಬಾಂಬೆ ಹೈಕೋರ್ಟ್ ಹೇಳಿದೆ. ಮಹೇಶ್ ವಿಜಯ್ ಪ್ರಕರಣದಲ್ಲಿ 2016 ಬಾಂಬೆ ಹೈಕೋರ್ಟ್ ತನ್ನ ತೀರ್ಪನ್ನ ಪುನರುಚ್ಚರಿಸಿತು. ಮತ್ತೆ ಈ ಸುದ್ದಿ ಆಗ್ತಾ ಇದೆ. 2016 ಪ್ರಕರಣವನ್ನ ಮತ್ತೆ ಬಾಂಬೆ ಹೈಕೋರ್ಟ್ ಏನ್ ಮಾಡ್ತಾ ಇದೆ, ಸುದ್ದಿಗೆ ತಂದಿದೆ. ಯಾವುದೇ ಒಂದು ಧರ್ಮದ ಅತ್ಯಗತ್ಯ ಭಾಗ ಅಲ್ಲ ಸೌಂಡ್ ಮಾಡೋದು, ಈ ತರ ಮೈಕ್ ಅನೌನ್ಸ್ ಮಾಡೋದು ಅಲ್ಲ ಅಂತ ಹೇಳ್ತಾರೆ. ಬಾಂಬೆ ಹೈಕೋರ್ಟ್ ರೆಫರ್ ಟು ದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇನ್ ಅ ಚರ್ಚ್ ಆಫ್ ದಿ ಗಾಡ್ ಕೇಸ್. ನೋಡಿ, ಇಲ್ಲಿ ಬಾಂಬೆ ಹೈಕೋರ್ಟ್ ಚರ್ಚ್ ಆಫ್ ಗಾಡ್ ಪ್ರಕರಣದಲ್ಲಿ 2000 ನಡೆಯುತ್ತೆ. ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಲೇಖಿಸಿದೆ. ಇದು ಸಂವಿಧಾನದ 19(1)(a)
ಮತ್ತು ಆರ್ಟಿಕಲ್ 25ರ ಅಡಿಯಲ್ಲಿ ಧ್ವನಿ ವರ್ಗಗಳು ಬಳಸಲು ಯಾವುದೇ ಮೂಲಭೂತ ಹಕ್ಕು ಇಲ್ಲ ಅಂತ ಹೇಳ್ತಾರೆ. ನೋಡಿ, ನಾಳೆ ಎಕ್ಸಾಮ್ ಅಲ್ಲಿ ಕೇಳಬಹುದು, ಧ್ವನಿ ವರ್ಗ ಬಳಕೆ ಅಗತ್ಯ ಧಾರ್ಮಿಕ ಆಚರಣೆ ಅಲ್ಲ ಅಂತ ಬಾಂಬೆ ಹೈಕೋರ್ಟ್ ಹೇಳಿದೆ. ಆದ್ರೆ ಇದು ಮೂಲಭೂತ ಹಕ್ಕಿನಲ್ಲಿ ಸೇರ್ಪಡೆ ಆಗಿದೆಯಾ ಇಲ್ವಾ ಅಂತ ಎಕ್ಸಾಮ್ ಅಲ್ಲಿ ಕೇಳುತ್ತಾರೆ. ನೆನಪಿಡಿ. ಅಂಡ್ ERP ಯನ್ನು ಭಾರತೀಯ ನ್ಯಾಯಾಂಗದ ಧರ್ಮದ ಸ್ವಾತಂತ್ರ್ಯ ವಿಷಯಗಳ ನಿರ್ಣಯಕ್ಕಾಗಿ ಮತ್ತು ಆ ಧಾರ್ಮಿಕ ಆಚರಣೆಯ ಅಗತ್ಯತೆ ಎಂಬುದನ್ನು ನಿರ್ಧರಿಸಲು ಬಳಸಿಕೊಳ್ಳಲಾಗ್ತಾ ಇದೆ. ERP ಪರೀಕ್ಷೆಯನ್ನು ಸರ್ವೋಚ್ಚ ನ್ಯಾಯಾಲಯ ಸಿರೂರು ಮಠದ ಪ್ರಕರಣ 1954ರಲ್ಲಿ, ನೋಡಿ ಇವೆಲ್ಲ ಪ್ರಕರಣಗಳ ಬಗ್ಗೆ ಕೂಡ ಕೇಳಬೇಕು, ಪರಿಚಯಿಸಿತು. ಇದು ಧಾರ್ಮಿಕ ಆಚರಣೆಗಳನ್ನು ತನ್ನ ವ್ಯಾಪ್ತಿಯಲ್ಲಿ ಧರ್ಮದ ಅರ್ಥದಲ್ಲಿ ಸೇರಿಸುವ ಮೂಲಕ ಧರ್ಮದ ಸ್ವಾತಂತ್ರ್ಯವನ್ನು ವಿಸ್ತರಿಸುತ್ತವೆ. ಏನಾಗುತ್ತೆ ಅಂತಂದ್ರೆ ಕೆಲವು ಎಕ್ಸಾಮ್ ಅಲ್ಲಿ ಹಿಂಗೆ ಕೇಳ್ಬಿಡ್ತಾರೆ ಇಂಥವು, ಯಾಕೆ ಕೇಳಿದ್ರು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಸರಿಯಾಗಿ ಎಲ್ಲಾ ದಿಕ್ಕಿನಲ್ಲಿ ಹೋದಾಗ ಒಂದ್ ಸ್ವಲ್ಪ ಐಡಿಯಾ ಬರ್ತೋ ಈ ತರ ಕೇಳಬಹುದು ಅಂತ ಹೇಳಿ. ನೆನಪಲ್ಲಿ ಶಿರೂರು ಮಠದ ಪ್ರಕರಣ 1954ರಲ್ಲಿ ನಡೆಯುತ್ತೆ. ನೋಡಿ, ಒಂದು ಧರ್ಮದ ಅತ್ಯಗತ್ಯ ಭಾಗ ಯಾವುದು ಎಂಬುದನ್ನು ಪ್ರಾಥಮಿಕವಾಗಿ ಆ ಧರ್ಮದ ಸಿದ್ಧಾಂತಗಳು ಉಲ್ಲೇಖಿಸಿ ಕಂಡು ಹಿಡಿಯಬೇಕೆಂದು ಅದು ಹೇಳುತ್ತೆ. ಸಿರೂರು ಮಠದ ಒಂದು ಪ್ರಕರಣದಲ್ಲಿ ಏನಾಗುತ್ತೆಪ್ಪ ಅಂತಂದ್ರೆ, ಇಲ್ಲಿ ಹೆಚ್ಚಾಗಿ ಸುಪ್ರೀಂ ಕೋರ್ಟ್ ವರ್ಸಸ್ ಸಿರೂರು ಮಠದ ಒಂದು ಪ್ರಕರಣದಲ್ಲಿ ಏನ್ ಹೇಳ್ತಾರೆ ಕೋರ್ಟ್ ತೀರ್ಮಾನ, ಆ ಒಂದು ಧರ್ಮದಲ್ಲಿ ಏನು ಉಲ್ಲೇಖ ಆಗಿದೆ ಅದು ಅವರ ಧರ್ಮಕ್ಕೆ ಬಿಟ್ಟಂತ ಒಂದು ಸಿದ್ಧಾಂತದ ಒಂದು ಭಾಗವಾಗಿದೆ ಅಂತ ಹೇಳ್ತಾರೆ. ನೋಡಿ, ತೀರ್ಪುಗಳು ಯಾರು ಏನೇನು ಕೊಡ್ತಾರೆ. ಮತ್ತೆ ಭಾರತದ 76ನೇ ಗಣರಾಜ್ಯೋತ್ಸವ ಕೂಡ ಆಯಿತು. ಇಂಡೋನೇಷ್ಯಾದ ಅಧ್ಯಕ್ಷರು ಕೂಡ ಇಲ್ಲಿ ಭಾಗವಹಿಸಿದ್ರು. ರಾಷ್ಟ್ರದ ಮುಖ್ಯ ಅತಿಥಿಗಳು ಆಗಿದ್ರು. 1950ರಲ್ಲಿ ಕೂಡ ಭಾರತೀಯ ಒಂದು ಗಣರಾಜ್ಯೋತ್ಸವಕ್ಕೆ ಇಂಡೋನೇಷ್ಯಾದ ಮುಖ್ಯ ಅತಿಥಿ ರಾಷ್ಟ್ರವಾಗಿತ್ತು. ಈಗ ಅವರನ್ನೇ ಕರೆಸಿದ್ದಾರೆ. ಎರಡು ಕಡೆಯವರು ಕಡಲ ಭದ್ರತೆ ಮತ್ತು ಆರೋಗ್ಯ, ಸಾಂಪ್ರದಾಯಿಕ ಔಷಧಿ ಇತ್ಯಾದಿಗಳ ಕುರಿತು ಒಪ್ಪಂದಗಳಿಗೆ ಸಹಿ ಹಾಕಿದಾಗ ಕ್ಷಿಪಣಿಗಳು ಮತ್ತು ವಾಯು ರಕ್ಷಣಾ, ಜಲ ಅಂತರ್ಗಾಮಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ರಕ್ಷಣಾ ಸಹಕಾರ, ತಂತ್ರಜ್ಞಾನ ಹಂಚಿಕೆಗಳ ಯೋಜನೆಗಳ ಚೌಕಟ್ಟಿನಲ್ಲಿ ಒಪ್ಪಂದ ಕೆಲಸ ಮಾಡಲು ನಿರ್ಧರಿಸಿದ್ದಾರೆ. ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯಗಳ ಒಕ್ಕೂಟಕ್ಕೆ ಮುಂಚಿತವಾಗಿ ಸೇರುವ ಇಂಡೋನೇಷ್ಯಾದ ನಿರ್ಧಾರವನ್ನು ಭಾರತ ಸ್ವಾಗತಿಸುತ್ತದೆ. ನೋಡಿ, ಇಲ್ಲಿ ಪ್ರಮುಖವಾದಂತಹ ವಿಚಾರ. ಆಮೇಲೆ ಭಾರತ ಇಂಡೋನೇಷ್ಯಾದ ಒಂದು ಸಂಬಂಧಗಳ ಬಗ್ಗೆ ಚರ್ಚೆ ಮಾಡೋದಾದ್ರೆ, ಇಲ್ಲಿ ಪಾಲಿಟಿಕ್ಸ್ ಗೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡೋದಾದ್ರೆ 1955ರಲ್ಲಿ ಇವರು ಬ್ಯಾಂಡ್ಯಾಂಗ್ ಸಮ್ಮೇಳನದಲ್ಲಿ ಭಾಗ ಆಗ್ತಾರೆ. ಅಲಿಪ್ತ ಚಳವಳಿ 1961ರ ಸ್ಥಾಪನೆಗೆ ಇವರಿಬ್ಬರು ಕಾರಣ ಆಗ್ತಾರೆ, ಇಂಡೋನೇಷ್ಯಾ ಮತ್ತು ಭಾರತ. ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಫಿನಾನ್ಷಿಯಲ್ ಇಯರ್ 2023 ಪ್ರಕಾರ 29.4 ಶತಕೋಟಿ US$ ಅನ್ನ ನಾವು ವ್ಯಾಪಾರ ಮಾಡ್ತೀವಿ. ನಮ್ಮ ಇಬ್ಬರ ನಡುವೆ ಆದಂತ ಒಂದು ವ್ಯಾಪಾರ. ಮಿಲಿಟರಿ ವ್ಯಾಯಾಮಗಳಿಗೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ, ಸಮುದ್ರ ಶಕ್ತಿ, ಭಾರತ ಇಂಡೋನೇಷ್ಯಾ ಸಂಯೋಜಿತ ಗಸ್ತು, ಇವು ಇಂಡೋನೇಷ್ಯಾ ಮತ್ತು ಭಾರತಕ್ಕೆ ಸಂಬಂಧಪಟ್ಟಂತ ಮಿಲಿಟರಿ ಎಕ್ಸರ್ಸೈಸ್ ವ್ಯಾಯಾಮ ಆಗಿದೆ. ಇಂಡೋನೇಷ್ಯಾ ಮತ್ತು ಭಾರತದ ಒಂದು ಮಹತ್ವತೆ ನೋಡೋದಾದ್ರೆ, ಮೇಜರ್ ಇಂಪೋರ್ಟ್ಸ್ ಕೋಲ್, ಪಾಮ್ ಆಯಿಲ್ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಇವುಗಳನ್ನ ನಾವು ಆಮದು ಮಾಡ್ತೀವಿ. ಜೊತೆಗೆ ನಾವು ಇಲ್ಲಿಂದ ಕಳಿಸೋದು, ಇದೆಲ್ಲ ನಾವು ಆ ಕಡೆಯಿಂದ ಕಳಿಸ್ಕೊಳ್ಳೋದ್ರಿ. ಆ ಕಡೆಯಿಂದ ಇಂಡೋನೇಷ್ಯಾದಿಂದ ನಮ್ಮ ಭಾರತಕ್ಕೆ ಬರುತ್ತೆ. ಆಮದು ಅಂದ್ರೆ ಬರೋದು, ರಫ್ತು ಅಂದ್ರೆ ನಾವು ಕಳಿಸೋದು. ನೋಡಿ, ಸಂಸ್ಕರಿತ ಪೆಟ್ರೋಲಿಯಂ, ದೂರ ಸಂಪರ್ಕ ಉಪಕರಣ, ಕೃಷಿ ಉತ್ಪನ್ನಗಳನ್ನ ನಾವು ಅವರಿಗೆ ಕಳಿಸ್ತೀವಿ. ಎಸ್. ನೆಕ್ಸ್ಟ್ ನೋಡಿ, ರಾಷ್ಟ್ರೀಯ ಪಿಂಚಣಿ ಯೋಜನೆ NPS, ಈಗ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಸುದ್ದಿಯಲ್ಲಿ ಇದ್ದಾರೆ. ಏನಂತಾರೆ, ರಾಷ್ಟ್ರೀಯ ಪಿಂಚಣಿ ಸ್ಕೀಮ್ ಅಡಿಯಲ್ಲಿ ಒಳಗೊಳ್ಳುವ ಮತ್ತು NPS ಅಡಿಯಲ್ಲಿ ಆಯ್ಕೆಯನ್ನು ಆರಿಸಿಕೊಳ್ಳುವ ಕೇಂದ್ರ ಸರ್ಕಾರಿ ನೌಕರಿಗೆ UPS ಅನ್ವಯಿಸುತ್ತದೆ. ಇದನ್ನ ಏಪ್ರಿಲ್ 1, 2025ರಿಂದ ಇದು ಎಕ್ಸಿಕ್ಯೂಟ್ ಆಗುತ್ತೆ. ನೆನಪಲ್ಲಿ, ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ PFRDA ಅದರ ಕಾರ್ಯಾಚರಣೆಗಾಗಿ ನಿಯಮಗಳನ್ನು ಹೊರಡಿಸಬಹುದು. ಏಪ್ರಿಲ್ 1ರಿಂದ ಈ ಪೆನ್ಷನ್ ಸ್ಕೀಮ್ ಒಂದು ಆರಂಭ ಆಗುತ್ತೆ ಅಧಿಕೃತವಾಗಿ. ನೆನಪಲ್ಲಿ, ಇನ್ನು ಇದರ ಬಗ್ಗೆ PM ಶ್ರೀ ಯೋಜನೆ ಒಂದು ಸುದ್ದಿಯಲ್ಲಿದೆ. PM ಶ್ರೀ ಯೋಜನೆ ಅಂತಂದ್ರೆ ಏನು? ಶಿಕ್ಷಣ ಸಚಿವಾಲಯದ ಪ್ರಕಾರ PM ಶ್ರೀ ಶಾಲೆಗಳು ರಾಜ್ಯಗಳಲ್ಲಿ ಮಣಿಪುರ, ತ್ರಿಪುರ, ರಾಜಸ್ಥಾನ, ಮೇಘಾಲಯ, ಮಧ್ಯಪ್ರದೇಶ ವಿದ್ಯಾರ್ಥಿಗಳ ದಾಖಲಾತಿಯಲ್ಲಿ ಸುಮಾರು 76% ಏರಿಕೆ ಕಂಡಿದೆ. ಇದರ ಜೊತೆಗೆ PM ಶ್ರೀ ಯೋಜನೆ ಬಗ್ಗೆ ನೋಡೋದಾದ್ರೆ 2020 NEP ರೊಂದಿಗೆ ಜೋಡಿಸಲಾಗಿದೆ. NEP ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇದೆಲ್ಲ, ಅದರೊಂದಿಗೆ ಸೇರಿಸ್ತಾರೆ 2020ರಲ್ಲಿ. ಇದನ್ನ ಯಾರು ಕಂಟ್ರೋಲ್ ಮಾಡ್ತಾರೆ? ದಟ್ ಇಸ್ ಮಿನಿಸ್ಟ್ರಿ ಆಫ್ ಎಜುಕೇಶನ್. ಮತ್ತೆ ಯಾವ ರೀತಿಯ ಒಂದು ಟೈಪು, ಯಾರು ಸಪೋರ್ಟ್ ಮಾಡ್ತಾರೆ ಇದಕ್ಕೆ? ಕೇಂದ್ರ ಪ್ರಾಯೋಜಿತ ಯೋಜನೆಯಲ್ಲಿ 2022ರಲ್ಲಿ ಆರಂಭ ಆಗುತ್ತೆ. ಜೊತೆಗೆ 5 ವರ್ಷಗಳ ಡ್ಯೂರೇಷನ್ 5 ವರ್ಷ ಇರುತ್ತೆ. 2022, 23ರಿಂದ 26, 27ರವರೆಗೆ ಈ ಒಂದು PM ಶ್ರೀ ಯೋಜನೆ ಕಾರ್ಯಗೊಳ್ಳಲಿದೆ. ಮುಂದಿನ ದಿನಮಾನಗಳಲ್ಲಿ ಅವ್ರು ಚರ್ಚೆ ಮಾಡ್ತಾರೆ. ಎಸ್. ಮತ್ತೆ ಗುರಿ ಏನಪ್ಪಾ ಹಾಗಾದ್ರೆ? ಕೇಂದ್ರ ಸರ್ಕಾರ ಮತ್ತು ರಾಜ್ಯ, ಯೂನಿಯನ್ ಟೆರಿಟರಿ, ಸರ್ಕಾರಿ ಸ್ಥಳೀಯ ಸಂಸ್ಥೆಗಳು ನಿರ್ವಹಿಸುವ 14,500 PM ಶ್ರೀ ಶಾಲೆಗಳನ್ನು
ಅಭಿವೃದ್ಧಿಪಡಿಸುವುದು ಇದರ ಮುಖ್ಯ ಉದ್ದೇಶ ಆಗುತ್ತೆ. ಇಲ್ಲಿ ಫಂಡಿಂಗ್ ಹೆಂಗಾಗುತ್ತೆ ಅಂತಂದ್ರೆ ಫಂಡಿಂಗ್ ನ ಕೇಳ್ತಾರೆ ನೋಡಿ ತುಂಬಾ ಸರಿ. ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇತ್ತೀಚಿನ ಬದಲಾವಣೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಅಲ್ಲಿ ಈ ತರ ಕೇಳ್ತಾರೆ. ಯಾರು ಈಗ 60% ಕೇಂದ್ರ ಸರ್ಕಾರ ಮಾಡಿದ್ರೆ 40% ಇಲ್ಲಿ ಯಾರು ಮಾಡ್ತಾರೆ, 40% ಇಟ್ಸ್ ಬೈ ದಿ ಸ್ಟೇಟ್ ಗವರ್ಮೆಂಟ್ ಅಂತ ಹೇಳ್ಬೋದ್ರಿ. ಓಕೆನಾ. ಈಶಾನ್ಯ ಅಂಡ್ ಆಲ್ಸೋ ಇಲ್ಲಿ ನೋಡಿ, ಇನ್ನು ಈಶಾನ್ಯ ಭಾರತಕ್ಕೆ ಸಂಬಂಧಪಟ್ಟಂಗೆ ನಾವು ಚರ್ಚೆ ಮಾಡೋದಾದ್ರೆ 90:10 ಈಶಾನ್ಯ ಭಾರತ ನೋಡಿ. ಈಶಾನ್ಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ 90% ಅಂಡ್ ಹಿಮಾಲಯ ರಾಜ್ಯಗಳು 10%. ಈಗ ಕೇಂದ್ರ ಸರ್ಕಾರ 90% ಕೊಟ್ರೆ ಇನ್ನು 10% ಆ ಒಂದು ರಾಜ್ಯ ಸರ್ಕಾರ ಕೊಡುತ್ತೆ. ಈಶಾನ್ಯ ರಾಜ್ಯ ಸರ್ಕಾರಗಳಾಗಿರ್ಬೋದು, ಹಿಮಾಲಯದ ರಾಜ್ಯಗಳಾಗಿರ್ಬೋದು, ಜಮ್ಮು ಕಾಶ್ಮೀರ ಮತ್ತು ಯೂನಿಯನ್ ಟೆರಿಟರಿ ಆಗಿರ್ಬೋದು. ಶಾಸಕಾಂಗ ಇಲ್ಲದ ಯುಟಿಗಳಿಗೆ 100%. ಶಾಸಕಾಂಗ ಎಲ್ಲಿ ಇರೋದಿಲ್ಲ ಅಂತ ಒಂದು ಯೂನಿಯನ್ ಟೆರಿಟರಿಗಳಿಗೆ 100% ಕೇಂದ್ರ ಸರ್ಕಾರ ನೋಡ್ಕೊಳ್ತೆ. ಯಾಕಂದ್ರೆ ಪ್ರೆಸಿಡೆಂಟ್ ಕಂಟ್ರೋಲ್ ಇಂದ ಆಗತ್ತಲ್ವಾ, ಪ್ರೆಸಿಡೆಂಟ್ ಕಂಟ್ರೋಲ್ ಇಂದ ಆಗುತ್ತೆ. ಇದಾಕೆ ಹೆಂಗ್ ಬಂತಪ್ಪ, ಒಂದೇ ನಿಮಿಷ ರೀ, ಒಂದೇ ನಿಮಿಷ. ಓಕೆ ನೋಡಿ, ಎಟಿ ಕೊಪ್ಪಕ ಗೊಂಬೆ ಏನಿದು ಚರ್ಚೆಯಲ್ಲಿ ಹಾಕಿದೆ. ಎಕ್ಸಾಮ್ ಅಲ್ಲಿ ಇವ್ರನ್ನ ಬಹಳ ಕೇಳ್ತಾರೆ, ಯಾವ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ. ಎಟಿ ಕೊಪ್ಪ ಪಪೇಟ್ಸ್ ಗಣರಾಜ್ಯೋತ್ಸವ ಅಧ್ಯಕ್ಷ ಸ್ವಾಗತ ಸಮಾರಂಭದಲ್ಲಿ ಎಟಿ ಕೊಪ್ಪ ಗೊಂಬೆಗಳನ್ನ ಪ್ರದರ್ಶನ ಮಾಡಲಾಗುತ್ತೆ. ಗಣರಾಜ್ಯೋತ್ಸವ ಅಧ್ಯಕ್ಷರು ಬಂದಿರ್ತಾರೆ, ಆ ಒಂದು ಅಧ್ಯಕ್ಷ ಸ್ವಾಗತ ಮಾಡೋಕ್ಕೆ ಟೈಮಲ್ಲಿ ಏಟಿಕೊಪ್ಪ ಯಾವ ಒಂದು ರಾಜ್ಯಕ್ಕೆ ಸಂಬಂಧಿಸಿದೆ, ಆಂಧ್ರ ಪ್ರದೇಶದ 400 ಹಳೆಯ ವರ್ಷಗಳ ಒಂದು ಕರಕುಶಲ ವಸ್ತು ಅಂತ ಹೇಳ್ಬೋದು. ಕರಕುಶಲ ಅಂತಾರೆ ಕೈಯಿಂದ ಮಾಡ್ತಕ್ಕಂಥದ್ದು, ಮ್ಯಾನ್ ಮೇಡ್ ಅಥವಾ ಹ್ಯಾಂಡ್ ಮೇಡ್. 2017ರಲ್ಲಿ ಭೌಗೋಳಿಕ ಸೂಚ್ಯಾಂಕ ಒಂದು ಏನು ಜಾಗ್ರಫಿಕಲ್ ಇಂಡೆಕ್ಸ್ ನಲ್ಲಿ ಇಂಡಿಕೇಶನ್ ಅಲ್ಲಿ ಸೇರಿದೆ. ಇಂಡಿಕೇಶನ್ ಟ್ಯಾಗ್ GI ಟ್ಯಾಗ್ ಅನ್ನು ಪಡ್ಕೊಂಡಿದೆ. GI ಟ್ಯಾಗ್ ನ 2017ರಲ್ಲಿ ಪಡ್ಕೊಂಡು ನೋಡಿ. 2017ರಲ್ಲಿ ಪಡ್ಕೊಂಡಿದ್ದೇವೆ. ಎಷ್ಟರಲ್ಲಿ ಪಡ್ಕೊಂಡಿದೆ ಅಂತ ಕೇಳ್ಬೋದ್ರಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಂಕುಡು ಮರದ ರೈಟಿಯಾ ಟಿಂಕ್ಟೋರಿಯಾ ಮರದಿಂದ ತಯಾರಿಸಲ್ಪಟ್ಟಂತ ಒಂದು ಈ ಗೊಂಬೆಗಳು ಹಗುರವಾದ ಮತ್ತು ನಯವಾದ ವಿನ್ಯಾಸಕ್ಕೆ ಹೆಸರುವಾಸಿಯಾಗಿದ್ದಾವೆ ಗೊಂಬೆಗಳು. ನೋಡ್ಬೋದು ಏಟಿಕೊಪ್ಪ, ಈ ರೀತಿ ಏಟಿಕೊಪ್ಪ ಕೈಗಳಿಂದ ತಯಾರಿಸ್ತಕ್ಕಂಥ ಬಹಳ ಚೆನ್ನಾಗಿದೆ ನೋಡಿ. ಆಮೇಲೆ ಅವು ಯಾವುದೇ ಹೆವಿ ಮೆಟಲ್ ವಿಷಕಾರಿ ವಸ್ತುಗಳನ್ನು ಹೊಂದಿಲ್ಲ. ಇಲ್ಲಿ ಹೆವಿ ಮೆಟಲ್ ಇಲ್ಲ, ಜೊತೆಗೆ ವಿಷಕಾರಿ ವಸ್ತುನು ಇಲ್ಲ. ಬಹಳ ನ್ಯಾಚುರಲ್ ಆಗಿ ಮಾಡ್ತಾರೆ. ಬೀಜಗಳು ಮೆರುಗಣ್ಣೆಯ ತೊಗಟೆ, ಬೇರುಗಳು, ಎಲೆಗಳಂತಹ ನೈಸರ್ಗಿಕ ಅಂಶಗಳನ್ನು ಸಂಪೂರ್ಣವಾಗಿ ತಯಾರಿಸಲಾಗುತ್ತದೆ. ಜೊತೆಗೆ ಏಟಿಕೊಪ್ಪ ಆಟಿಕೆ ತಯಾರಿಕೆ ಪ್ರಕ್ರಿಯೆಯನ್ನು ತಿರುಗಿದ ಮರದ ಮರುಗೆಣ್ಣೆ ಪ್ಲಾಟ್ ಅಥವಾ ಆರಣಿ ಎಂದು ಕೂಡ ಕರೆಯಲಾಗುತ್ತದೆ. ಎಕ್ಸಾಮ್ ಅಲ್ಲಿ ಇಂಥವನ್ನು ಕೂಡ ಕೇಳುವ ಸಾಧ್ಯತೆ ಇರುತ್ತೆ, ನೆನಪಿಡಿ. ಶೋರ್ ಅಂತಾರಾಷ್ಟ್ರೀಯ ಮಟ್ಟದ ನಿವಸಿಗೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡೋದಾದ್ರೆ, ಆರ್ಕ್ಟಿಕ್ ಭದ್ರತೆಗಾಗಿ ಶತಕೋಟಿ ಖರ್ಚು ಮಾಡಲು ಡೆನ್ಮಾರ್ಕ್ ದೇಶ ನಿರ್ಧರಿಸಿದೆ. ಡೆನ್ಮಾರ್ಕ್ಗೆ ಸಂಬಂಧಪಟ್ಟಂತೆ ಈ ಗ್ರೀನ್ ಲ್ಯಾಂಡ್ ಅಂದ್ರೆ ಆರ್ಕ್ಟಿಕ್ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಈ ಗ್ರೀನ್ ಲ್ಯಾಂಡ್ ಈಗ ಟ್ರಂಪ್ ಅವರು ತಗೊಳಕ್ಕೆ ಈಗ ಆಲ್ರೆಡಿ ತಾವು ಹೇಳಿದ್ದಾರೆ ಅಲ್ವಾ, ತಗೋತೀನಿ ನಾನು, ಹಾಗೆ ಹೇಗೆ ವಶಪಡಿಸ್ಕೋತೀನಿ ಏನೇನೋ ಹೇಳಿದ್ದಾರೆ. ಏನೇ ಹೋಗಿ ಡೆನ್ಮಾರ್ಕ್ಗೆ ಸಂಬಂಧಪಟ್ಟಂತ ಈ ಐಲ್ಯಾಂಡ್ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಇದರ ಒಂದು ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಗೆ ನೋಡಿ $100 ಕೋಟಿ ಖರ್ಚು ಮಾಡೋದಕ್ಕೆ ಮುಂದಾಗಿದೆ. ಎಷ್ಟು ಒಟ್ಟಾರೆಯಾಗಿ 14.6 ಶತಕೋಟಿ ಕ್ರೋನರ್. ಓಕೆನಾ, ಇಷ್ಟನ್ನ ಖರ್ಚು ಮಾಡೋದಕ್ಕೆ ಬಿಲಿಯನ್ ಗಟ್ಟಲೆ ಇರುತ್ತಾರೆ. ಬಿಲಿಯನ್ ಕ್ರೋನರ್ ನೋಡಿ, ತುಂಬಾ ಖರ್ಚು ಮಾಡ್ತಾರೆ ಇದಕ್ಕೆ. ಇದು 3 ಹೊಸ ಆರ್ಟಿಕ್ ಹಡಗುಗಳನ್ನು ಖರೀದಿ ಮಾಡಿದ್ದಾರೆ. ಜೊತೆಗೆ ಸುಧಾರಿತ ಚಿತ್ರ ಸ್ವಾಧೀನ ಸಾಮರ್ಥ್ಯ ಮತ್ತು ಬಲವಾದ ಉಪಗ್ರಹ ಸಾಮರ್ಥ್ಯವನ್ನು ಹೊಂದಿರುವುದು, ಹೆಚ್ಚು ದೂರದ ಡ್ರೋನ್ಗಳನ್ನು ಕೂಡ ಒಳಗೊಂಡಿದೆ. ನೋಡಿ, ಡ್ರೋನ್ ಇದಾವೆ, ಎಲ್ಲಾ ರೀತಿಯ ಯುದ್ಧ ಸಾಮಗ್ರಿಗಳನ್ನ ಇವರು ಯಾರಾದ್ರೂ ಈಗ ಅಮೆರಿಕದವ್ರು ಬಂದು ಅದನ್ನ ವಶಪಡಿಸಿಕೊಳ್ಳಕ್ಕೆ ಟ್ರೈ ಮಾಡಿದ್ರೆ ಆರ್ಮಿ ಅವರು, ಹಾಗೆ ಇವರು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಇರುತ್ತೆ ನೋಡಿ. ಡೆನ್ಮಾರ್ಕ್ ಇಲ್ಲಿರುವಂತದ್ದು ಡೆನ್ಮಾರ್ಕ್, ಇಲ್ಲಿದೆ ನೋಡಿ ಡೆನ್ಮಾರ್ಕ್. ಸೊ ಇಲ್ಲಿ ಗ್ರೀನ್ ಲ್ಯಾಂಡ್, ಈ ಕಡೆ US ಇದೆ, ಕೆನಡಾ ಇದೆ. ನೋಡಿ ಒಂದ್ಸರಿ ಇಲ್ಲಿ ರಷ್ಯಾ ಕೂಡ ಇರ್ತಕ್ಕಂಥದ್ದು. ಈ US ನವರು ಬಂದು ಇದನ್ನ ನಾವು ತಗೋತೀವಿ ಅಂತ ಅಲ್ವಾ, ಈಗ ಟ್ರಂಪ್ ಹೇಳಿದ್ದಾರೆ, ಏನೋ ನೋಡೋಣ ಏನಾಗುತ್ತೆ ಅಂತ ಹೇಳಿ, ವಶಪಡಿಸ್ಕೊತೀನಿ ಅಂದಿದ್ದಾರೆ. ಆರ್ಕ್ಟಿಕ್ ಮತ್ತು ಉತ್ತರ ಅಟ್ಲಾಂಟಿಕ್ ಭದ್ರತೆ ರಕ್ಷಣೆಗೆ ಸಂಬಂಧಿಸಿದಂತೆ ಗಂಭೀರ ಸವಾಲುಗಳಾಗಿವೆ. ಜೊತೆಗೆ ವ್ಯಾಪಕ ಸ್ವಾಯತ್ತತೆ ಹೊಂದಿರುವ ಆದರೆ ಡೆನ್ಮಾರ್ಕ್ನ ಭಾಗವಾಗಿ ಉಳಿದಿರುವ ಗ್ರೀನ್ಲ್ಯಾಂಡ್ ಅನ್ನು ಸ್ವಾಧೀನಪಡಿಸಿಕೊಳ್ಳಲು ಬಯಸುವುದಾಗಿ US ಡೊನಾಲ್ಡ್ ಟ್ರಂಪ್ ಪದೇ ಹೇಳಿದ ನಂತರ ಈ ಕ್ರಮ ಏನಾಗಿದೆ, ಇವರು ಸ್ವಲ್ಪ ಅಲರ್ಟ್ ಆಗಿದ್ದಾರೆ ಅಂತ ಹೇಳ್ಬೋದ್ರಿ. ಇಂದಿನ ಒಂದು ವಿಶೇಷವಾದಂತ ವಿಚಾರ ಏನಪ್ಪಾ ಅಂತಂದ್ರೆ, ನ್ಯೂಸ್ ಪೇಪರ್ಗಳನ್ನ ಒಂದ್ ಸ್ವಲ್ಪ ನಾವು ರಿವಿಷನ್ ಮಾಡೋಣ. ದಿನನಿತ್ಯ ಆದಂತ ಒಂದು ಕೆಲವು ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ ಅನ್ನ ಹಾಗೆ ಕಣ್ಣಾಡ್ಸೋಣ, ನಿಮ್ಗೂ ಕೂಡ ಯೂಸ್ ಆಗುತ್ತೆ. ಇಲ್ಲಿ ಆಲ್ರೆಡಿ ಕರೆಂಟ್ ಅಫೇರ್ಸ್ ಅಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ನಾನು ಬಹಳ ಸವಿಸ್ತರವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎನಿಹೌ ನಿಮ್ಮ ಒಂದು ಒಪಿನಿಯನ್ ಗಳನ್ನ ಅಲ್ಲಿ ಹೇಳಿ, ಇದೇ ರೀತಿಯ ಒಂದು ಡೆವಲಪ್ಮೆಂಟ್ಸ್ ಗಳು ನಾನು ಮಾಡ್ತಾ ಇರ್ತೀನಿ. ಸೊ ನೀವು ಕೂಡ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನ್ಯೂಸ್ ಪೇಪರ್ಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ, ಒಂದು ರಾಷ್ಟ್ರ ಒಂದೇ ಸಮಯ ಕರಡು ಮಾರ್ಗಸೂಚಿಯನ್ನ ಪ್ರಕಟ ಮಾಡಿದೆ ಕೇಂದ್ರ ಸರ್ಕಾರ. ಈ ಏಕರೂಪ ನಾಗರಿಕತೆಗೆ ಸಂಬಂಧಪಟ್ಟಂತ ಒಂದು ಒಂದು ಚರ್ಚೆ ಇದು ನೋಡಿ. ಈ ಕುರಿತು ಫೆಬ್ರವರಿ 14ರವರೆಗೆ ಸಾರ್ವಜನಿಕರಿಂದ ಸಲಹೆಗಳನ್ನ ಆಹ್ವಾನಿಸಿದೆ. ಸಾರ್ವಜನಿಕರು ನೀವೆಲ್ಲ ಒಪಿನಿಯನ್ ಹೇಳ್ಬೋದ್ರಿ.
ಓಕೆನಾ. ಸೊ ನೋಡಿ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆದಂತದ್ದು. ಮತ್ತೆ ಟೆನ್ನಿಸ್ ಸಿನ್ನರ್ ಚಾಂಪಿಯನ್ ಆಗಿದ್ದಾರೆ. 3ನೇ ಆಸ್ಟ್ರೇಲಿಯಾ ಓಪನ್ ಗೆದ್ದ ಯಾನಿಕ್ ಅವರು ಗೆದ್ದಿದ್ದಾರೆ ನೋಡಿ. ಅಲೆಕ್ಸಾಂಡರ್ ಮತ್ತೆ ನಿರಾಸೆ ಆಗಿದ್ದಾರೆ. ಜೊತೆಗೆ 3ನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಕೂಡ ಈ ಯಾನಿಕ್ ಸಿನ್ನರ್ ಇದನ್ನ ಪೂರ್ಣ ಹೆಸರು ಯಾನಿಕ್ ಸಿನ್ನರ್ ಅಂತ ಹೇಳಿ. ಓಕೆನಾ. ಎಸ್, ಯಾವ ಒಂದು ದೇಶಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ? ದಟ್ ಇಸ್ ಆಸ್ಟ್ರೇಲಿಯಾ. ಎಕ್ಸಾಮ್ ಅಲ್ಲಿ ಕೇಳುತ್ತದೆ. ಸಿನ್ನರ್ ಸತತ 2ನೇ ಬಾರಿ ಆಸ್ಟ್ರೇಲಿಯಾ ಓಪನ್ ಚಾಂಪಿಯನ್ ಪಡ್ಕೊಂಡಿದ್ದಾರೆ. ಸತತ 2 ಬಾರಿಗೆ ನೆನಪು. ಜೊತೆಗೆ 43 ಅಡಿ ಭುವನೇಶ್ವರಿ ಕಂಚನ ಪ್ರತಿಮೆಯನ್ನ ಅನಾವರಣ ಮಾಡ್ತಿದ್ರು. ಇದನ್ನು ಕೂಡ ನಾನು ಮೊನ್ನೆ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಹಾವು ನೋಡಿ, ನೆಲಮಟ್ಟದಿಂದ 43 ಅಡಿ ಇದೆ, 43.6 ಅಡಿ ಇದೆ. ಎಷ್ಟು ಟನ್ ಇದ್ರೆ 31.50 ಟನ್ ಇದೆ ತೂಕ. ಪ್ರತಿಮೆ 20 ಟನ್ ಇದೆ ಟೋಟಲ್ ಆಗಿ. ಕರ್ನಾಟಕ ನಕ್ಷೆ 11.50 ಟನ್ ಇದೆ. ಕರ್ನಾಟಕ ಹಿಂದಿನ ಮ್ಯಾಪ್ ಇದೆಯಲ್ಲ, ಹಿಂದೆ ಕರ್ನಾಟಕದ್ದು ಭುವನೇಶ್ವರ ತಾಯಿ ಹಿಂದೆ. ಸೊ ಅದು ಪ್ರತಿಮೆ ವಿಸ್ತೀರ್ಣ ಎಷ್ಟು ನೋಡಿ, 4,500 ಚದರ ಕಿಲೋಮೀಟರ್ ಉದ್ಯಾನ ಸೇರಿ. ಕಟ್ಟಡದ ಕಲ್ಲುಪೀಠ, ಕಲ್ಲಿನ ಹೊಯ್ಸಳ ಶೈಲಿಯ ಟೈಪ್ ನೋಡಿ. ಹೊಯ್ಸಳ ಶೈಲಿ ತುಂಬಾ ಇಂಪಾರ್ಟೆಂಟ್. ಹೊಯ್ಸಳ ಶೈಲಿ ಎಕ್ಸಾಮ್ ಅಲ್ಲಿ ಇಂಥವ ಕೇಳೋದು, ಇಂಥವು ಪಾಯಿಂಟ್ ಔಟ್ ಮಾಡೋದು. ಪಥದ ಸುತ್ತ ಕರ್ಣಕೂಟ, ಅಲಂಕಾರಿಕ ಕಲ್ಲಿನ ಕೈಪಿಡಿ ನಿರ್ಮಾಣ ಕಾಮಗಾರಿ ಅಂದಾಜು ಆಗ್ತಾ ಇದೆ. ಸೊ ದಿಸ್ ಇಸ್ ಆಲ್ ಅಬೌಟ್. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಇದು ಕೂಡ ಡಿಸ್ಕಸ್ ಮಾಡಿದ್ವಿ ಆಲ್ರೆಡಿ, ಇಂಥ ಚರ್ಚೆಯಲ್ಲಿ ಬಂದಿದೆ. ಜನಗಣಮ ಕರ್ತವ್ಯ ಪಥದ ನವಭಾರತ ಅನಾವರಣ ಕೂಡ ಮುಂದಾಗಿದೆ. ಈ ಟೈಮಲ್ಲಿ ನೋಡಿ, ವಿಶೇಷತೆ ಏನಪ್ಪಾ ಅಂತಂದ್ರೆ, ಕಳೆಗಟ್ಟಿದ ದೆಹಲಿ ಕರ್ತವ್ಯ ಪಥ ಪರೇಡ್ ಆಗಿರ್ಬೋದು. ಸಾರೋಟು ಮೂಲಕ ಆಗಮಿಸಿದ ರಾಷ್ಟ್ರಪತಿ. 400 ಮನ್ ಕಿ ಬಾತ್ ಸಾಧಕರಿಗೆ ಆಹ್ವಾನ. ಭಾರತೀಯ ಸೇನೆಯ ನಾರಿ ಶಕ್ತಿ ಅನಾವರಣ. ರಾಷ್ಟ್ರಪತಿ ಮಹಿಳಾ ಅಧಿಕಾರಿ ಸಲ್ಯೂಟ್ ಮೆಡಲ್ಸ್. ಚಲಿಸುವ ಬೈಕ್ ಮೇಲೆ ನಿಂತು ನಮನ. ಐತಿಹಾಸಿಕ ಬರೆದ ಡಿಂಪಲ್ ಸಿಂಗ್ ಬಾಟಿ ಅದೇ ರೀತಿಯಲ್ಲಿ ಪಥಸಂಚಲನದಲ್ಲಿ ರೋಬೋ ಭಾಗಿಯಾಗಿದೆ ನೋಡಿ. ಸೇನಾ ಸ್ತಬ್ಧಚಿತ್ರ, ದಟ್ ಇಸ್ ಸಶಕ್ತ ಸುರಕ್ಷಿತ ಭಾರತ ಥೀಮ್ ನೋಡಿ. ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇದೇ ಮೊದಲು ಭಾರಿ ವಾಯುಸೇನೆ, ನೌಕಾಸೇನೆ, ಭೂಸೇನೆ ಒಟ್ಟಾಗಿ ಕಾರ್ಯನಿರ್ವಹಿಸುವ ಸ್ತಬ್ಧಚಿತ್ರ ಕರ್ತವ್ಯದಲ್ಲಿ ಪ್ರದರ್ಶನವಾಗಿದೆ. ಯಾರು ಬಂದಿದ್ರಿ ಇಲ್ಲಿ? ಇಂಡೋನೇಷ್ಯಾದ ಪ್ರೆಸಿಡೆಂಟ್ ಬಂದಿದ್ರು ಇಲ್ಲಿ ನೆನಪಲ್ಲಿ. ಮತ್ತು ಕರ್ನಾಟಕದಿಂದ ಲಕ್ಕುಂಡಿ ಶಿಲ್ಪಕಲೆಯ ಒಂದು ಟ್ಯಾಬ್ಲೋ ಕೂಡ ಸೇರಿತ್ತು. ಇದು ನೆನಪಲ್ಲಿ. ಅಂಡ್ ಆಲ್ಸೋ 76ನೇ ಗಣರಾಜ್ಯೋತ್ಸವ ವೈಭೋಗ ಇಲ್ಲಿ ಇದೆ. ಏನು ಹೆಚ್ಚಿನ ವಿಚಾರವನ್ನು ನೋಡಬಹುದು. ಮಹಾ ಕುಂಭಮೇಳ ಕೂಡ ಈ ಕಡೆ ಒಂದು ಕಡೆ ನಡೀತಾ ಇದೆ. ಥ್ಯಾಂಕ್ ಯು. ದಿಸ್ ಇಸ್ ಒಂದು ಕರೆಂಟ್ ಅಫೇರ್ಸ್. ಇನ್ನ ಹೆಚ್ಚಿನ ಒಂದು ಪ್ರಮುಖವಾದಂತಹ ವಿಚಾರಗಳನ್ನ ಚರ್ಚೆ ಮಾಡ್ತೀನಿ. ಡೋಂಟ್ ವರಿ. ಸೊ ನನಗೆ ಇದೇ ರೀತಿಯಲ್ಲಿ ನಿಮ್ಮ ಸಪೋರ್ಟ್ ಇರಲಿ. ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇಲ್ಲಿ UPSC ಆಗಿರ್ಬೋದು, KPSC ಆಗಿರ್ಬೋದು, ಎಸ್ಪೆಷಲಿ ನಾನು ಈಗ UPSC ಸಂಬಂಧಪಟ್ಟಂತ ಒಂದು ಕೆಲವು ಕ್ಲಾಸ್ಗಳನ್ನ, ಯಾಕಂದ್ರೆ ಎಕ್ಸಾಮ್ ಇರೋ ಕಾರಣ ನಮ್ಮ ಕನ್ನಡಿಗರಿಗೆ ಇದೊಂದು ಉಪಯುಕ್ತ ಆಗಲಿ. ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ದಯವಿಟ್ಟು. ತುಂಬಾ ಜನ ನೋಡ್ತೀರಾ, ಬಟ್ ನೀವು ಕೂಡ ಸ್ವಲ್ಪ ಜನರಿಗೆ ಹೇಳಿದ್ರೆ ಏನಾಗುತ್ತೆ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ದೆಹಲಿಗೆ ಹೋಗಿ ಅಲ್ಲಿ ಎಲ್ಲಿ ಹೋಗಿ ಕಲಿತಾರೆ. ಬಟ್ ಇಲ್ಲಿ ನಾವು ಕೆಲವು ಟಾಪಿಕ್ಸ್ ಅನ್ನ, ಇಟ್ ಮೀನ್ಸ್ ಕೆಲವು ಸಬ್ಜೆಕ್ಟ್ಗಳನ್ನ ಇಲ್ಲಿ ಕನ್ನಡದಲ್ಲೇ ಎಕ್ಸ್ಪ್ಲೇಷನ್ ಮಾಡುವಂತ, ಕ್ಲಾಸ್ ಮಾಡುವಂತ ಗುಣಮಟ್ಟದ ಒಂದು ತರಗತಿಗಳು ನಡೀತಾ ಇದ್ದಾವೆ. ಒಂದ್ ಸ್ವಲ್ಪ ವಿಚಾರ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.